ಹಿಂದಿನ ಭಾಗದಲ್ಲಿ ತವ್ರ ಮನೆಗೆ ಹೋಗಿರೋ ರೂಪ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ಕೂಡ್ಲೇನೆ ಏನು ಯೋಚನೆ ಮಾಡ್ದೇನೆ ಗಂಡನ ಮನೆಗೆ ಬರ್ತಾಳೆ. ಅರವಿಂದ್ಗೆ ತುಂಬಾನೇ ಪೆಟ್ಟಾಗಿರೋದ್ರಿಂದ ತಿಂಗಳನ್ಗಟ್ಲೆ ರೂಪ ಅವನ್ನ ತಾನೇ ಜೋಪಾನವಾಗಿ ನೋಡ್ಕೊಳ್ತಾಳೆ. ಅವಳಷ್ಟು ಪ್ರೀತಿಯಿಂದ ಜೋಪಾನ ಮಾಡೋದೆಲ್ಲ ನೋಡಿ ಅರವಿಂದ್ಗೆ ಶ್ರೀಮಂತಿಕೆ ಅನ್ನೋ ಅಹಂಕಾರ ಎಲ್ಲ ಮರ್ತೇ ಹೋಗುತ್ತೆ. ರೂಪನ್ ಮೇಲೆ ಪ್ರೀತಿ ಆಗೋದಕ್ಕೆ ಶುರುವಾಗತ್ತೆ. ಹೇಗೋ ಧೈರ್ಯ ಮಾಡಿ ತನ್ನ ಪ್ರೀತಿನ ಹೇಳ್ಕೊಂಡಿದ್ದಾನೆ. ರೂಪ ಅವನ ಪ್ರೀತಿನ ಒಪ್ಕೊಳ್ತಾಳ ಅಥವಾ ತಿರಸ್ಕಾರ ಮಾಡ್ತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ರೂಪ, ನಾನು ಮಾತಾಡ್ತಾನೆ ಇದ್ದೀನಿ, ಆದರೆ ಯಾಕೆ ನೀನೇನು ಮಾತಾಡ್ದೆ ಹಾಗೆ ಹೋಗ್ತಿದ್ಯಲ್ಲ? ಯಾಕೆ ರೂಪ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ನೋಡಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಓಹ್, ಅಂದರೆ ಅವಳಿಗೆ ನನ್ನ ಮೇಲೆ ಕೋಪ ಕಡಿಮೆ ಆಗಿದೆ, ನನ್ನ ಪ್ರೀತಿನ ಒಪ್ಕೊಳ್ತಾಳೆ ಅನ್ಸುತ್ತೆ. ಸರಿ, ಒಳ್ಳೇದಾಯ್ತು. ಹಾ ರೂಪ, ಹೇಳು. ನಿನ್ನ ಬಾಯಿನಲ್ಲೇ ಕೇಳಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅದು ಇವತ್ತು ಅಪ್ಪ ಬರ್ತಿದ್ದಾರೆ. ಅವತ್ತು ನೀವು ಹೇಳಿದ ನಿಜ. ನೀವು ತುಂಬ ಶ್ರೀಮಂತರು, ನಾವು ತುಂಬ ಬಡವರು. ನಮಗೂ ನಿಮಗೂ ಭೂಮಿ ಮತ್ತು ಆಕಾಶದಷ್ಟು ವ್ಯತ್ಯಾಸ ಇದೆ. ಅದು ಅಲ್ಲದೆ ನೀವು ಕೇಳಿರೋ ಅಷ್ಟು ವರದಕ್ಷಿಣೆ ಹಣನ ನನಗೆ ತಂದು ಕೊಡೋದಕ್ಕಾಗಲ್ಲ. ಹಾಗಾಗಿ ನಾನು ನನ್ನ ತವ್ರ ಮನೆಗೆ ವಾಪಸ್ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ವಾಟ್ ರೂಪ, ಏನು ಮಾತಾಡ್ತಿದ್ಯಾ ನೀನು? ನಾನು ಅದನ್ನೆಲ್ಲ ಮರೆತು ಲೈಫ್ ಲಾಂಗ್ ನಿನ್ನ ಜೊತೆನೇ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀನು ನನ್ನ ಜೊತೆ ಇರು ಅಂತ ಕೇಳ್ಕೊತಾ ಇದ್ದೀನಿ. ಆದರೆ ನೀನು ನೋಡಿದ್ರೆ ವಾಪಸ್ ಹೋಗೋ ಮಾತೆಲ್ಲ ಆಡ್ತಿದ್ಯಲ್ಲ, ಏನಾಗಿದೆ ನಿನಗೆ? ನೋಡಿ, ನಾನು ಈ ಮನೆಗೆ ಬಂದಾಗಿಂದನೂ ನೀವು ನನ್ನ ಹೇಗೆ ನಡ್ಸ್ಕೊಂಡಿದ್ದೀರಾ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಅದನ್ನ ಇನ್ನೊಂದ್ಸರಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೀವೇ ಯಾವಾಗಲೂ ಹೇಳ್ತಾ ಇದ್ರಲ್ಲ, ನಾನು ಈ ಮನೆಗೆ ಕೆಲಸ ಮಾಡೋದಕ್ಕೂ ಲಾಯಕ್ಕಿಲ್ಲ ಅಂತ. ಅದ್ ನಿಜಾನೇ. ನಿಮ್ಮ ಮನ್ಸಲ್ಲಿ ಜಾಗ ತಗೊಳ್ಳೋ ಅಷ್ಟು ಯೋಗ್ಯತೆ ನನಗಿಲ್ಲ. ಅದಕ್ಕೆ ನಾನು ಈ ಮನೆಯಿಂದ ಇವತ್ತೇ ಹೋಗ್ತಾ ಇದ್ದೀನಿ. ರೂಪ, ರೂಪ, ನಿಂತ್ಕೋ ರೂಪ. ಅರೆ, ಏನಾಯ್ತು ಮಗ್ನೆ? ಯಾಕೋ ಇಷ್ಟು ಜೋರಾಗಿ ಕೂಗ್ತಿದ್ಯಾ? ಅಮ್ಮ, ನೋಡಮ್ಮ, ನಿನ್ನ ಸೊಸೆನ ಈ ಮನೆ ಬಿಟ್ಟು ಹೋಗ್ತಾಳಂತೆ. ನೀನಾದ್ರೂ ಅವಳಿಗೆ ಹೇಳು. ಅಯ್ಯೋ, ಇದೇನಮ್ಮ ರೂಪ, ನಿನ್ ಗಂಡ ಹೀಗೆ ಹೇಳ್ತಿದ್ದಾನೆ? ಅಲ್ಲಮ್ಮ, ನಿನ್ ಗಂಡನ ಇಷ್ಟು ಜೋಪಾನವಾಗಿ ನೋಡ್ಕೊಂಡಿದ್ಯಾ. ಗಂಡ ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ವ್ರತ, ಪೂಜೆ, ಪುನಸ್ಕಾರ ಮಾಡಿದ್ಯಾ, ಉಪವಾಸ ಇದೆಯಾ. ಇವಾಗ ನೋಡಿದ್ರೆ ತವ್ರ ಮನೆಗೆ ಹೋಗ್ತೀನಿ ಅಂತಿದ್ಯಲ್ಲ ನೀನು. ಹೌದಮ್ಮ, ಅದನ್ನ ಇನ್ನೊಂದ್ಸಾರಿ ಕೇಳು ನಿನ್ ಸೊಸೆ ಹತ್ರ. ಅಲ್ಲ, ನಾನು ಬೇಡ ಅಂದ್ಮೇಲೆ, ನನ್ನ ಮೇಲೆ ಯಾವ ಪ್ರೀತಿನೂ ಇಲ್ದಿದ್ಮೇಲೆ ನನ್ನ ಯಾಕೆ ಇಷ್ಟೆಲ್ಲ ಜೋಪಾನ ಮಾಡ್ಬೇಕಿತ್ತು? ಅವಳು ತವ್ರ ಮನೇಲೆ ಇರ್ಬೇಕಿತ್ತು. ಯಾಕೆ ಬಂದ್ಲು ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ ಕೂಡ್ಲೇನೆ? ನೋಡಿ, ನಿಮ್ಮ ಪ್ರೀತಿ ಇರೋದಕ್ಕಾಗ್ಲಿ, ನಿಮ್ ಜೊತೆ ಜೀವನ ಪೂರ್ತಿ ಬದುಕೋದಕ್ಕಾಗ್ಲಿ ನಾನು ನಿಮ್ಮನ್ನ ಇಷ್ಟು ಕೇರ್ ಮಾಡಿಲ್ಲ. ಅತ್ತೆ ಕರೆದ್ರು ಅನ್ನೋ ಒಂದೇ ಕಾರಣಕ್ಕೆ, ಅವ್ರ ಮನ್ಸಿಗೆ ನೋವಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಬಂದಿರೋ ಕೆಲಸ ಎಲ್ಲ ಮುಗೀತು, ನಾನಿನ್ ಹೊರಡ್ತೀನಿ. ಅಯ್ಯೋ, ಇದೇನಮ್ಮ ರೂಪ ಹೀಗೆ ಹೇಳ್ತಿದ್ಯಾ? ಇವಾಗ್ಲೂ ನಾನೇ ಕೇಳ್ಕೊತಾ ಇರೋದಮ್ಮ. ರೂಪ, ನನ್ನ ಮಗನ್ ತಪ್ಪನ್ನ ಕ್ಷಮಿಸಿ ಅವನ ಜೊತೆಗಿರು. ಆಗಲ್ಲ ಅತ್ತೆ, ನಿಮ್ ಸಂತೋಷಕ್ಕೋಸ್ಕರ, ನಿಮ್ ಖುಷಿಗೋಸ್ಕರ ನನ್ನ ಜೀವನನ ಇಂಥ ನರಕದಲ್ಲಿ ಕಳೆಯೋದಕ್ಕೆ ನನಗೆ ಆಗೋದಿಲ್ಲ. ಅಷ್ಟಕ್ಕೂ ಯಾಕತ್ತೆ ನಾನು ಅವ್ರನ್ನ ಒಪ್ಕೋಬೇಕು ಅಂತ ಹೇಳ್ತೀರಾ? ನಾನು ಈ ಮನೆಗೆ ಬಂದಾಗಿಂದನೂ ಒಂದ್ ದಿನನಾದ್ರೂ ಅವ್ರು ನನ್ನ ಹೆಂಡತಿ ತರ ನೋಡಿದಾರ? ಹೋಗ್ಲಿ, ನನ್ನ ಒಬ್ಳು ಮನುಷ್ಯಳು ಅಂತಾನೂ ತಿಳ್ಕೊಂಡಿಲ್ಲ ಅವರು. ನನಗೆ ಹುಷಾರಿಲ್ದೇನೆ ನಡುತ್ತಾ ಎಲ್ಲಾದ್ರೂ ಮಲಗಿದ್ರೆ ಒಂದ್ ದಿನನಾದ್ರೂ ನನ್ಗೇನಾಗಿದೆ ಅಂತಾನೂ ವಿಚಾರಿಸಿಲ್ಲ. ಯಾವಾಗ್ಲೂ ನನ್ನ ಬಡತನದ ಬಗ್ಗೆ ಹೀಯಾಳ್ಸೋದು, ನನ್ನ ಮನ್ಸಿಗೆ ನೋವು ಮಾಡೋದು, ಇದಿಷ್ಟೇ ಮಾಡಿರೋದು. ಇಂಥವ್ರ ಜೊತೆಗೆ ನಾನಾದ್ರೂ ಹೇಗ್ ಪ್ರೀತಿ ಮಾಡ್ಲಿ, ಅವ್ರ ಜೊತೆ ಹೇಗೆ ಇರ್ಲಿ, ನೀವೇ ಹೇಳಿ. ಅಯ್ಯೋ ಬೀಗ್ರೆ, ನೀವಾದ್ರೂ ಹೇಳಿ. ಇನ್ಮೇಲಿಂದ ನನ್ನ ಮಗ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಅದಕ್ಕೆ ನಾನ್ ಗ್ಯಾರಂಟಿ, ನನ್ನ ಮಾತು ನಂಬಿ. ನೋಡಿ ಬೀಗ್ರೆ, ನನ್ನ ಮಗಳನ್ನ ನಿಮ್ಮ ಮಾತು ನಂಬಿನೇ ಮದುವೆ ಮಾಡಿ ಕೊಟ್ಟಿರೋದು. ಆದ್ರೆ ಈ ಮನೇಲಿ ಬರೀ ದುಡ್ಡಿನ ಅಹಂಕಾರನೇ ಇದೆ ಅನ್ನೋದು ನನಗೂ ಇವಾಗಲೇ ಗೊತ್ತಾಗಿದ್ದು. ನನ್ನ ಮಗಳು ಇಷ್ಟು ದಿನ ಖುಷಿಯಾಗಿದ್ದಾಳೆ ಅಂತ ನಾನು ನಂಬಿದ್ದೆ. ಆದ್ರೆ ನನ್ನ ಮಗಳು ಇದ್ದಷ್ಟು ದಿನ ಸಂಕಟ ಪಟ್ಟಿದ್ದಾಳೆ ಅನ್ನೋದು ಇವಾಗಲೇ ಗೊತ್ತಾಗಿದ್ದು. ನೋಡಿ ಬೀಗ್ರೆ, ನಮ್ಮ ಮನೆಯಲ್ಲಿ ಬಡತನ ಏನೋ ಇದೆ, ಅದಂತೂ ನಿಜ, ನಾನು ಒಪ್ಕೋತೀನಿ. ಹಾಗಂತ ನಾವು ಯಾವತ್ತೂ ದುರಂಕಾರನ ಮಾಡೇ ಇಲ್ಲ. ಅಷ್ಟಕ್ಕೂ ನಮ್ಮ ಮನೇಲಿ ಪ್ರೀತಿಗೇನೂ ಕಡಿಮೆ ಆಗಿಲ್ಲ. ನಾವು ಯಾರನ್ನೂ ತುಂಬ ಕೀಳಾಗಿನೂ ನೋಡೋದಿಲ್ಲ. ಆದರೆ ಈ ಮನೆಯಲ್ಲಿ ದುಡ್ಡಿಗೆ ಮಾತ್ರನೇ ಬೆಲೆ, ದುಡ್ಡಿಗೆ ಮಾತ್ರನೇ ಬೆಲೆ ಅಂತ ಗೊತ್ತಾದ ಮೇಲೂ ನನ್ನ ಮಗಳನ್ನ ಇಲ್ಲೇ ಹೇಗೆ ಬಿಟ್ಟೋಗ್ಲಿ ಹೇಳಿ? ಇಷ್ಟು ಸಂಕಟ ಪಟ್ಟಿದ್ದೆ ಸಾಕು. ಅದಕ್ಕೆ ಈ ನರಕದಿಂದ ನನ್ನ ಮಗಳನ್ನ ನಾನು ಇವತ್ತೇ ಕರ್ಕೊಂಡು ಹೋಗ್ತಿದ್ದೀನಿ. ನಿಮ್ಮ ಶ್ರೀಮಂತಿಕೆನೂ ಬೇಡ, ನಿಮ್ಮ ಸಂಬಂಧನೂ ಬೇಡ. ರೂಪಾ, ಬಾರಮ್ಮ ಹೋಗೋಣ. ರೂಪನಿಗೆ ಮದುವೆ ಆದ ತಾರೀಕಿಂದನೂ ಗಂಡನ ವರ್ತನೆ ಇದೆಲ್ಲ ನೋಡಿ ನೋಡಿ
ಅವನ ಮೇಲೆ ಯಾವ ಪ್ರೀತಿನೇ ಆಗಲಿ ಮೋಹನೇ ಆಗಲಿ ಯಾವುದೂ ಉಳ್ದಿರೋದಿಲ್ಲ. ಹಾಗಾಗಿ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಹೋಗ್ತಾಳೆ. ನಿನಗೆ ಸಾರಿ ಸಾರಿ ಹೇಳ್ದೆ, ಆದ್ರೆ ನೀನೆಲ್ಲೋ ನನ್ನ ಮಾತು ಕೇಳ್ತೀಯಾ? ಇವಾಗ ಅನ್ಭವಿಸು, ಏನಾದ್ರೂ ಮಾಡ್ಕೊ, ನನಗೆ ಗೊತ್ತಿಲ್ಲ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಹೋಗಿರೋ ಹೆಂಡತಿ ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆನಲ್ಲಿ ಅರವಿಂದ್ ಕಾಯ್ತಾ ಇರ್ತಾನೆ. ಆದ್ರೆ ಅವಳು ಬರೋದೇ ಇಲ್ಲ. ಅಮ್ಮ ನೋಡಮ್ಮ, ನಾನು ಎಷ್ಟೇ ಬೇಡ್ಕೊಂಡ್ರು ಅವಳು ವಾಪಸ್ ಬರಲೇ ಇಲ್ಲ. ಇಷ್ಟು ದಿನ ಕಾಯ್ತಾ ಇದ್ದೀನಿ, ಆದರೆ ಒಂದು ಸರಿನೂ ಬರಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಅಮ್ಮ ನನ್ನ ಬಿಟ್ಟು ಹೋಗಿದ್ದಾಳೆ. ನಿನ್ನ ಸೊಸೆಗೆ ನೀನಾದರೂ ವಾಪಸ್ ಬರೋದಕ್ಕೆ ಹೇಳಮ್ಮ. ಮಗ್ನೆ, ನನ್ನ ಮಾತು ಕೇಳೋ. ನೀನು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸರಿಯಾಗತ್ತಾ ಹೇಳು? ಮೊದಲೆಲ್ಲ ಯಾವಾಗಲೂ ದುಡ್ಡು 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 ಅಂತಿದೆ, ಆದರೆ ಇವಾಗ ತುಂಬಾನೇ ಬದಲಾಗಿದೆಯಾ ಕಣೋ. ಏನೋ ಅವಳಿಗೆ ಕೋಪ ಬಂದು ಹೊರಟೋಗಿದ್ದಾಳೆ. ನೀನು ಹೋಗಿ ಅವಳ ಹತ್ರ ಕ್ಷಮೆ ಕೇಳಿ ಅವಳ ಮನ ಒಲಿಸಿ ಕರ್ಕೊಂಡು ಬಾರೋ. ಎಲ್ಲಾನು ಈ ಶ್ರೀಮಂತಿಕೆ ಅನ್ನೋ ದುರಂಕಾರದಿಂದನೇ ಆಗಿರೋದಮ್ಮ. ಇದು ಒಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲಾನು ಸರಿಯಾಗಿರ್ತಿತ್ತು. ಹೌದು ಕಣೋ ಗೆಳೆಯ, ನಾನು ನಿನಗೆ ಬುದ್ಧಿ ಹೇಳಬೇಕಿತ್ತು, ಆದರೆ ನಾನು ನಿನಗೆ ತಪ್ಪಾರಿ ಹೇಳ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡೋ. ನೋಡು, ರೂಪ ತುಂಬ ಒಳ್ಳೆ ಹುಡುಗಿ ಕಣೋ. ನನ್ನ ಮಾತು ಕೇಳು. ಈ ಶ್ರೀಮಂತಿಕೆ, ದುಡ್ಡು, ಆಸ್ತಿ, ಬಡತನ, ಶ್ರೀಮಂತಿ ಅದೆಲ್ಲ ಬೇಡ. ನೋಡು, ಇದ್ಯಾವುದು ನಾವು ಕೊನೆ ತನಕ ಬರೋದಿಲ್ಲ ಕಣೋ. ಕೊನೆ ತನಕ ಬರುತ್ತೆ. ನಮಗೆ ನೋವಾದರೆ ಸಂಕಟ ಪಡ್ತಾರೆ. ನಮ್ಮ ನೋವನ್ನ ಸಹಿಸ್ಕೊಳ್ಳಲ್ಲ ಅಂದರೆ ಅದು ನಮ್ಮನ್ನು ಪ್ರೀತಿಸೋರು ಮಾತ್ರ ಕಣೋ. ಅದಕ್ಕೆ ಹೇಳ್ತಿದ್ದೀನಿ, ನೀನು ಹೀಗೆ ಕೊರಗೋದನ್ನು ಬಿಟ್ಟು ಮೊದಲು ಹೋಗಿ ರೂಪನ ಹತ್ರ ಕ್ಷಮೆ ಕೇಳಿ ಅವಳನ್ನ ಕನ್ವಿನ್ಸ್ ಮಾಡು. ಅವಳು ನಿನಗೋಸ್ಕರ ಬಂದೇ ಬರ್ತಾಳೆ ಕಣೋ. ಏನೋ ಅಮ್ಮ ಹೇಳ್ದಾಗೆ ಈ ಕೋಪದಲ್ಲಿ ಹಾಗೆ ನಿನ್ನ ಬಿಟ್ಟು ಹೋಗಿದ್ದಾಳೆ ಅಷ್ಟೇ. ಅವಳು ತುಂಬ ಒಳ್ಳೆ ಹುಡುಗಿ. ನೀನು ಹೋಗಿ ನೀನು ಬದಲಾಗಿದೆಯಾ ಅನ್ನೋದನ್ನ ಪ್ರೂವ್ ಮಾಡು. ಅರವಿಂದ್ಗೆ ಜೀವನದಲ್ಲಿ ದುಡ್ಡು ಹಣ ಇದಕ್ಕಿಂತನೂ ನಮಗೆ ಯಾರೇ ಒಬ್ರು ಮನ್ಸಾರೆ ಇಷ್ಟ ಆದ್ರೆ ಯಾವ ಆಸ್ತಿ ದುಡ್ಡು ಸಿರಿತನ ಬಡತನ ಮುಖ್ಯ ಆಗೋದೇ ಇಲ್ಲ. ನಾವು ಪ್ರೀತಿ ಮಾಡಿರೋ ವ್ಯಕ್ತಿ ಮಾತ್ರನೇ ಮುಖ್ಯ ಆಗ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ರೂಪ, ನಿನ್ನ ಕಾಲಿಗೆ ಬೀಳ್ತೀನಿ ಕಣೆ. ನಿನಗೆ ನಾನು ತುಂಬಾ ನೋವು ಮಾಡಿದ್ದೀನಿ. ಅದೆಲ್ಲ ಕ್ಷಮಿಸಿ ನನ್ನ ಜೊತೆಗೆ ಬಾ ರೂಪ. ನನಗೆ ಗೊತ್ತು ನಿನ್ನ ಜೊತೆಗೆ ನಾನು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ಅಂತ, ಎಷ್ಟು ದ್ವೇಷ ಮಾಡಿದ್ದೀನಿ ಅಂತ. ಆದರೆ ಆ ದ್ವೇಷಕ್ಕಿಂತಲೂ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನ ನಂಬು, ಇನ್ಯಾವತ್ತೂ ನಿನ್ನ ಮನಸ್ಸಿಗೆ ನೋವು ಮಾಡಲ್ಲ. ಪ್ಲೀಸ್ ಕಣೆ ರೂಪ. ನೀನು ನನ್ನ ಲೈಫಿಗೆ ಬಂದ ಮೇಲೇ ನನಗೂ ಅರ್ಥ ಆಗಿದ್ದು ಈ ನನ್ನ ಹಣದ ಅಹಂಕಾರದಿಂದ ಅದು ಎಷ್ಟೆಲ್ಲ ಕಳ್ಕೊಂಡೆ ಅಂತ. ನೋಡು, ನೀನಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ. ಪ್ಲೀಸ್ ರೂಪ, ನನ್ನಿಂದ ದೂರ ಆಗಬೇಡ. ನೋಡಿ, ನಾನು ಅವತ್ತೇ ಹೇಳಿದ್ದೀನಿ ನಿಮಗೆ, ನನಗೆ ನೀವು ಇಷ್ಟ ಇಲ್ಲ ಅಂತ. ನನ್ನಿಂದ ದೂರ ಇರಿ. ನಾನು ಮೊದಲೇ ಹೇಳಿದ್ದೆ ತಾನೆ, ಬರೋದಿಲ್ಲ, ನಿಮ್ಮ ಜೊತೆ ಸೇರೋದಿಲ್ಲ ಅಂತ. ಮತ್ತ್ಯಾಕೆ ಇಲ್ಲಿಗೆ ಬಂದ್ರಿ? ನೋಡು ರೂಪ, ಬೇಕಾದ್ರೆ ಆಸ್ತಿ ಅಂತಸ್ತು ಎಲ್ಲಾನು ಬಿಟ್ಟು ನಿನ್ನ ಜೊತೆಗೆ ಇದೇ ಮನೇಲೇ ಇರು ಅಂತ ಹೇಳು. ನಾನು ಏನು ಯೋಚನೆ ಮಾಡಿದೆ, ನಿನ್ನ ಜೊತೆ ಇದೇ ಮನೇಲೆ ಸಾಯೋವರೆಗೂ ಇರ್ತೀನಿ. ಆದರೆ ನಿನ್ನಿಂದ ದೂರ ಹೋಗು ಅಂತ ಮಾತ್ರ ಹೇಳಬೇಡ. ನೋಡು ರೂಪ, ನಾನು ಇಷ್ಟೆಲ್ಲ ಹೇಳಿದ್ಮೇಲೇನು ನೀನು ನಿನ್ನ ಹಠಾನೇ ಸಾಧಿಸ್ತೀಯಾ ಅಂದರೆ ನೀನಿಲ್ಲದೆ ಇರೋ ಈ ಜೀವನ ನನಗೆ ಬೇಕಾಗಿಲ್ಲ. ನೀನು ನನ್ನ ಜೀವನಕ್ಕೆ ಬಂದಮೇಲೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳ್ಕೊಟ್ಟಿದ್ಯಾ. ಆದರೆ ಇವಾಗ ನೀನು ನನ್ನಿಂದ ದೂರ ಆಗ್ತಿದ್ಯಾ ಅಂದರೆ ಅದನ್ನು ಸಹಿಸ್ಕೊಂಡು ನನಗಿರೋದಕ್ಕಾಗಲ್ಲ. ಅದಕ್ಕೆ ನೀನು ಇವಾಗ ನನ್ನ ಜೊತೆ ಬಂದಿಲ್ಲ ಅಂದರೆ ನಾನು ಇದೇ ವಿಷ ಕೊಟ್ಟು ಇಲ್ಲೇ ಜೀವ ಕಳ್ಕೊತೀನಿ ಅಷ್ಟೇ. ಅಯ್ಯೋ ರೀ, ನೀವೇನ್ ಮಾಡ್ತಿದ್ದೀರಾ? ಕೊಡಿ ಇಲ್ಲಿ ಅದನ್ನ. ನೋಡು ರೂಪ, ನೀನು ನನ್ನ ಜೊತೆ ಬರೋದಾದ್ರೆ ಮಾತ್ರ, ಇಲ್ಲ ಅಂದರೆ ನಾನು ಇದನ್ನು ಕೊಟ್ಟು ಸಾಯೋದಂತೂ ಸತ್ಯವಾಗ್ಲೂ ಹೌದು. ಅಮ್ಮ ರೂಪ, ನನ್ನ ಮಾತು ಕೇಳಮ್ಮ. ಆಗಿದ್ದೇನೋ ಆಯ್ತು. ಇವಾಗ ನನ್ನ ಮಗ ನಿಜವಾಗ್ಲೂ ತುಂಬಾನೇ ಬದಲಾಗಿದ್ದಾನೆ. ಎಲ್ಲ ನಿನ್ನ ಕಾರಣದಿಂದ. ನೀನು ಹೀಗೆ ಅವನನ್ನು ಬದಲಾಯಿಸಿ ಒಳ್ಳೆ ಮನುಷ್ಯನ್ ಮಾಡಿ ಇವಾಗ ಬಿಟ್ಟು ಹೋಗ್ತೀನಿ ಅಂದರೆ ಯಾರಿಗಾದ್ರೂ ನೋವಾಗುತ್ತೆ ಅಲ್ವಾ? ಪ್ಲೀಸ್ ಕಣಮ್ಮ, ನನ್ನ ಮಾತು ಕೇಳು. ನನ್ನ ಮನೆಗೆ ಬಂದುಬಿಡಮ್ಮ. ಮಗಳೇ, ಆಗಿದ್ದೇನೋ ಆಯಿತು. ಇವಾಗ ಅಳಿಯಂದ್ರೆ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ನಿನ್ನ ಹತ್ರ ಕ್ಷಮೆ ಕೇಳ್ತಿದಾರಲ್ವಾ? ಕ್ಷಮಿಸ್ಬಿಡು ಮಗಳೇ. ಗಂಡ ಹೆಂಡತಿ ಇಬ್ರು ಇನ್ಮೇಲಾದರೂ ಸುಖವಾಗಿರಿ. ರೂಪನಿಗೂ ಇದೇ ಬೇಕಾಗಿದ್ದು, ತನ್ನ ಗಂಡ ತನ್ನ ದುಡ್ಡಿನ ಅಹಂಕಾರನೆಲ್ಲ ಮರೆತು ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು ಅಂತ. ಹಾಗಾಗಿನೇ ಇಷ್ಟು ದಿನ ಆಗಿರೋ ಎಲ್ಲ ನೋವನ್ನು ತನ್ನ ಮನಸ್ಸಲ್ಲೇ ಇಟ್ಕೊಂಡು ತಾಳ್ಮೆಯಿಂದ ನಡ್ಕೋತಾ ಇದ್ಲು. ಇವಾಗ ಅಂತೂ ಅಂದ್ಕೊಂಡಿರೋದು ಆಗಿದೆ. ಅರವಿಂದ್ ತುಂಬಾನೇ ಬದಲಾಗಿದ್ದಾನೆ. ಕೊನೆಗೂ ರೂಪ ತನ್ನ ಮುನಿಸನ್ನ ಮರೆತು ಗಂಡನ ಪ್ರೀತಿನ ಒಪ್ಕೊಳ್ತಾಳೆ. ಅರವಿಂದ್ ತುಂಬಾನೇ ಬದಲಾಗಿದ್ದಾನೆ. ಮೊದಲೆಲ್ಲ ಬಡವ್ರು ಕಂಡ್ರೆ ಸಾಕು ಅಸಹಿಸ್ಕೊಳ್ತಾ ಇದ್ದವನು ಇವಾಗ ಯಾರಾದರೂ ಬಡವರು ಸಿಕ್ಕರೆ ಸಾಕು ಅವರಿಗೆ ಸಹಾಯ ಮಾಡ್ತಾನೆ. ಹೆಂಡತಿನ ತುಂಬಾನೇ ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ.
ದುಡ್ಡಿದ್ರೇನೆ ಜೀವನ ಅನ್ಕೊಳ್ಳೋದು ತುಂಬಾನೇ ತಪ್ಪು. ದುಡ್ಡಿಂದ ಎಲ್ಲಾನು ಕೊಂಡ್ಕೊಳ್ಳೋದಕ್ಕಾಗಲ್ಲ. ಕೆಲವೊಂದನ್ನ ಪ್ರೀತಿಯಿಂದಾನೇ ಪಡ್ಕೋಬೇಕಾಗಿರುತ್ತೆ. ಸ್ವಪ್ನ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಸ್ವಪ್ನ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.